ಬಹಳಷ್ಟು ಜನ ದೇವರಿಗೆಯಿಂದ ಡಿಸ್ಚಾರ್ಜ್ ಆಗುವಂಥದ್ದು. ಯಾಕಂದರೆ 13 ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು 3 ಜನ ಇವರು ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಬಾಬೂಜಿ ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾರೆ. ಆದ್ರೂ ಮುಂದೆ ಅವರು MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸೌಲಭ್ಯ ಸಿಗಬೇಕು ಆಕ್ಸಿಡೆಂಟ್ ಆಗಿದೆ, ಸಿ ಕ್ಯಾಮ್ರಲ್ಲಿ ಏನು ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಸಿ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಇಲಾಖೆ ಟ್ರಾನ್ಸ್ಪೋರ್ಟ್ ಇಲಾಖೆ ನಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಠಾಣೆ ಅಂತ ನಮ್ಗೆ ಹೇಳ್ತಾರೆ. ಅದಾದಮೇಲೆ ನಮ್ಮ ಸೆಕ್ರೆಟರಿ ರಿಪೋರ್ಟ್ ಹಾಕಿ ಇಂಡಿಯನ್ನ ನೋಡಿ ನಾವೇನು ಮುಂದೆ ಕ್ರಮ ತಗೋಬೇಕು ಅಂತ ದೇವ್ರಿಂದ ಯಾರಿಗೂ ಪ್ರಾಣಾಪಾಯ ಅದಕ್ಕೆ ನಾವು ದೇವರಿಗೆ ಕಾಣಿಸ್ತೀವಿ. ಡ್ರೈವರ್ ಹೇಳ್ತಾರದು ಮಳೆ ಬರ್ತಾ ಇತ್ತು, ಜಾರ್ಕು ಗಾಡಿ ಬ್ರೇಕ್ ಇದ್ದಿಲ್ಲ ಅಂತ ಅವನು ಹೇಳಿದ್ದೆ. ಆದರೆ ಅದನ್ನು ಸಹ ಪರಿಶೀಲನೆ ಮಾಡಿ ಅಂತ ಹೇಳಿ ಪರಿಶೀಲನೆ ಮಾಡಿ ಅದಾದ ನಂತರ ಮುಂದಿನ ಕ್ರಮ. ಯಾರಿಗೂ ಭಾಳಷ್ಟು ಜನ ದೇವರಿಗೆಯಿಂದ ಡಿಸ್ಚಾರ್ಜ್ ಆಗುವಂಥದ್ದು. ಯಾಕಂದರೆ 13 ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು 3 ಜನ ಇವರು ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಬಾಬೂಜಿ ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾರೆ. ಆದ್ರೂ ಮುಂದೆ ಅವರು MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸೌಲಭ್ಯ ಸಿಗಬೇಕು ಆಕ್ಸಿಡೆಂಟ್ ಆಗಿದೆ, ಸಿ ಕ್ಯಾಮ್ರಲ್ಲಿ ಏನು ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಸಿ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಇಲಾಖೆ ಟ್ರಾನ್ಸ್ಪೋರ್ಟ್ ಇಲಾಖೆ ನಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಠಾಣೆ ಅಂತ ನಮ್ಗೆ ಹೇಳ್ತಾರೆ. ಅದಾದಮೇಲೆ ನಮ್ಮ ಸೆಕ್ರೆಟರಿ ರಿಪೋರ್ಟ್ ಹಾಕಿ ಇಂಡಿಯನ್ನ ನೋಡಿ ನಾವೇನು ಮುಂದೆ ಕ್ರಮ ತಗೋಬೇಕು ಅಂತ ದೇವರಿಂದ ಯಾರಿಗೂ ಪ್ರಾಣಾಪಾಯ ಅದಕ್ಕೆ ನಾವು ದೇವರಿಗೆ ಕಾಣಿಸ್ತೀವಿ. ಡ್ರೈವರ್ ಹೇಳ್ತಾರದು ಮಳೆ ಬರ್ತಾ ಇತ್ತು, ಜಾರ್ಕು ಗಾಡಿ ಬ್ರೇಕ್ ಇದ್ದಿಲ್ಲ ಅಂತ ಅವನು ಹೇಳಿದ್ದೆ. ಆದರೆ ಅದನ್ನು ಸಹ ಪರಿಶೀಲನೆ ಮಾಡಿ ಅಂತ ಹೇಳಿ ಪರಿಶೀಲನೆ ಮಾಡಿ ಅದಾದ ನಂತರ ಮುಂದಿನ ಕ್ರಮ. ಯಾರಿಗೂ ಭಾಳಷ್ಟು ಜನ ದೇವರಿಗೆಯಿಂದ ಡಿಸ್ಚಾರ್ಜ್ ಆಗುವಂಥದ್ದು. ಯಾಕಂದರೆ 13 ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು 3 ಜನ ಇವರು ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಬಾಬೂಜಿ ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾರೆ. ಆದ್ರೂ ಮುಂದೆ ಅವರು MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸೌಲಭ್ಯ ಸಿಗಬೇಕು